ರಾಜ್ಯದ ಪಟ್ಟದಾಟಕ್ಕೆ ಹಿಂದೆ ಕ್ಲಿಯರ್ ಪಿಕ್ಚರ್ ಸಿಗುತ್ತಾ? ದೆಹಲಿಯಲ್ಲಿ ನಡೀತಾ ಇದೆ ಹೈ ವೋಲ್ಟೇಜ್ ಮೀಟಿಂಗ್. ಈ ಒಂದು ಮೀಟಿಂಗ್ ನಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತಾ? ರಾಜ್ಯದ ಪಟ್ಟದಾಟಕ್ಕೆ ಹಿಂದೆ ಕ್ಲಿಯರ್ ಪಿಕ್ಚರ್. ದೆಹಲಿಯಲ್ಲಿ ನಡೀತಾ ಇದೆ ಹೈ ವೋಲ್ಟೇಜ್ ಮೀಟಿಂಗ್. ಎಸಿಸಿ ಕಚೇರಿಯಲ್ಲಿ ಹೈಕಮಾಂಡ್ ಮಹತ್ವದ ಸಭೆ. ರಾಹುಲ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ. ಬಳಿಕ ಸಿಎಂ ಡಿಸಿಎಂ ಜೊತೆ 1-to-1 ಚರ್ಚೆ ಇರುತ್ತೆ. ಹೈ ವೋಲ್ಟೇಜ್ ಮೀಟಿಂಗ್ ನತ್ತ ರಾಜ್ಯ ನಾಯಕರ ಚಿತ್ತ. ರಾಜ್ಯದ ಈ ಒಂದು ಪಟ್ಟದಾಟಕ್ಕೆ ಕ್ಲಿಯರ್ ಪಿಕ್ಚರ್ ಸಿಗುವ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದ್ರೆ ಇವತ್ತು ಮಹತ್ವದ ಸಭೆ ಕೂಡ ನಡೀತಾ ಇದೆ. ಎಸಿಸಿ ಕಚೇರಿಯಲ್ಲಿ ಒಂದು ಹೈಕಮಾಂಡ್ ಮಹತ್ವದ ಸಭೆಯನ್ನ ಮಾಡ್ತಿದೆ. ಬಹಳ ಹೈ ವೋಲ್ಟೇಜ್ ಸಭೆ ಇದು. ಇನ್ನು ರಾಹುಲ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಇದಾದ ನಂತರ ಏನೀಗ ಸಿಎಂ ಇದ್ದಾರೆ, ಜೊತೆಗೆ ಡಿಸಿಎಂ ಇದ್ದಾರೆ. ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರೂ ಕೂಡ ಮೊದಲಿಗೆ ಒಂದು ಸುತ್ತಿನ ಸಭೆಯನ್ನ ಮಾಡ್ತಾರೆ. ಅದಾದ ನಂತರ 1-to-1 ಚರ್ಚೆ ಮಾಡ್ತಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ಜೊತೆ ಒಂದು ಬಾರಿ ಚರ್ಚೆಯನ್ನ ಮಾಡ್ತಾರೆ. ಅದಾದ ನಂತರ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ, ಏನು ಮಾತನಾಡ್ತಾರೆ, ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆಯೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಎಸ್ಐಆರ್, ರಾಜ್ಯಸಭಾ ಕ್ಯಾಬಿನೆಟ್ ಬಗ್ಗೆ ಮೊದಲ ಚರ್ಚೆ. ಅಜೆಂಡಾ ಇಲ್ಲದಿದ್ರೂ ನಾಯಕತ್ವ ವಿಚಾರ ಪ್ರಸ್ತಾಪ. ಡಿಸಿಎಂ ಡಿಕೆಶಿ ಅವರೇ ಪ್ರಸ್ತಾಪ ಮಾಡಲು ತೀರ್ಮಾನ. ಸಭೆ ಬಳಿಕ ನಿರ್ಧಾರವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭವಿಷ್ಯ ಗಟ್ಟಿಯಾಗಿ ಪಟ್ಟು ಹಿಡಿಯಲು ಡಿಕೆ ಬ್ರದರ್ಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಶತಾಯ ಗತಾಯ ನಮ್ಮ ಅಣ್ಣನನ್ನ ಸಿಎಂ ಮಾಡಲೇಬೇಕು ಅಂತ ಸದ್ಯಕ್ಕೆ ಡಿಕೆ ಸುರೇಶ್ ಅವರು ಕೂಡ ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ನಾನಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ಒಂದು ಒಳ್ಳೆಯ ಅವಕಾಶ. ಹಾಗಾಗಿ ಈ ಒಂದು ಒಳ್ಳೆಯ ಅವಕಾಶವನ್ನು ಬಳಕೆ ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ರಾಹುಲ್ ಗಾಂಧಿ ಅವರಿರ್ತಾರೆ, ಖರ್ಗೆ ಅವರಿರ್ತಾರೆ, ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರೂ ಕೂಡ ಇರುವಂತಹ ಸಂದರ್ಭದಲ್ಲಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಯಾರೂ ಕೂಡ ಚರ್ಚೆ ಮಾಡಲಿಲ್ಲ ಅಂತಂದ್ರೆ ನಾವೇ ಚರ್ಚೆ ಮಾಡಬೇಕು ಅಂತ ಕೂಡ ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮೊದಲಿಗೆ ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾರೆ. ಯಾಕೆಂತಂದ್ರೆ ಎಸ್ಐಆರ್ಗೆ ತೀವ್ರ ವಿರೋಧವನ್ನ ಕಾಂಗ್ರೆಸ್ನವರು ವ್ಯಕ್ತಪಡಿಸಿದ್ರು. ಬಿಜೆಪಿಯವರು ಎಸ್ಐಆರ್ ಆಗಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಎಸ್ಐಆರ್ ಮಾಡೋದು ಬೇಡ ಅಂತ ಕೂಡ ಪಟ್ಟು ಹಿಡ್ಕೊಂಡು ಕೂತಿದ್ರು. ಯಾಕೆಂತಂದ್ರೆ ಏನಾದ್ರೂ ಒಂದು ವೇಳೆ ಈ ಒಂದು ಎಸ್ಐಆರ್ ಆದ ನಂತರ ಸಾಂಪ್ರದಾಯಿಕ ಓಟ್ಗಳಿಂದಾವೆ ಕಾಂಗ್ರೆಸ್ಗೆ ಸಿಗ್ತಾ ಇರುವಂತಹ ಸಾಂಪ್ರದಾಯಿಕ ಓಟ್ಗಳು ಕೈ ತಪ್ಪುವ ಭೀತಿ ಕೂಡ ಕಾಂಗ್ರೆಸ್ನವರಿಗಿದೆ. ಹಾಗಾಗಿ ಈ ಒಂದು ಎಸ್ಐಆರ್ಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ ಹೋರಾಟವನ್ನ ಮಾಡಬೇಕು ಈ ಒಂದು ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲದರ ಬಗ್ಗೆಯೂ ಕೂಡ ಮೊದಲ ಹಂತದಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ರಾಜ್ಯಸಭಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ಸಚಿವ ಸಂಪುಟ ಪುನರಚನೆ ದೊಡ್ಡ ಸವಾಲಾಗಿದೆ. ಯಾಕೆಂತಂದ್ರೆ ಸಾಕಷ್ಟು ಶಾಸಕರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಈ ಒಂದು ಸಚಿವ ಸಂಪುಟ ಪುನರಚನೆ ಆಗಲೇಬೇಕು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. 3 ವರ್ಷ ಆದ್ರೂ ಕೂಡ ಒಂದು ಸಚಿವ ಸಂಪುಟ ಪುನರಚನೆ ಮಾಡಲಿಲ್ಲ ಅಂತಂದ್ರೆ ಹೇಗೆ? ಈಗ ನಾವು 2-3 ಬಾರಿ ಗೆದ್ದು ಶಾಸಕರಾಗಿರ್ತೀವಿ, ನಮಗೂ ಕೂಡ ಒಂದು ಅವಕಾಶ ಬೇಕು ಅಂತ ಸಾಕಷ್ಟು ಕಸರತ್ತನ್ನ ಮಾಡಿದ್ರು. ಸಿಎಂ ಬಳಿ ಹೋಗಿ ಕೆಲವೊಂದಿಷ್ಟು ಶಾಸಕರು ಲಾಭಿಯನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರ ಬಳಿ ಕೂಡ ಲಾಭಿಯನ್ನ ಮಾಡಿದ್ರು. ಅದರ ಜೊತೆಗೆ ಹೈಕಮಾಂಡ್ ಭೇಟಿ ಮಾಡಲಿಕ್ಕೂ ಕೂಡ ಕೆಲವೊಂದಿಷ್ಟು ಶಾಸಕರು ದೆಹಲಿ ಯಾತ್ರೆಯನ್ನು ಕೂಡ ಕೈಗೊಂಡಿದ್ರು. ಹಾಗಾಗಿ ಸದ್ಯಕ್ಕೆ ಮೊದಲ ಹಂತದಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯ ಗೊಂದಲದ ಗೂಡಾಗಿದೆ. ಕೇವಲ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ಸಾಕಷ್ಟು ಗೊಂದಲಗಳಿದ್ದಾವೆ. ಆ ಎಲ್ಲಾ ಗೊಂದಲಗಳಿಗೂ ಕೂಡ ಇವತ್ತು ಉತ್ತರ ಸಿಗುತ್ತಾ ಹೇಗೆ? ಸಾಹಿತ್ಯ ಕಾಂಗ್ರೆಸ್ನಲ್ಲಿರುವಂತಹ ಕೆಲ ಗೊಂದಲಗಳಿಗೆ ಇವತ್ತು ಬ್ರೇಕ್ ಬೀಳುವ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಸಾಕಷ್ಟು ವಿಚಾರಗಳ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಲಿಂದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಆಗಿರುವಂಥ ಡಿಕೆಶಿ ಅವರು ತೆರಳಿರುವಂಥದ್ದು. ಈಗಾಗಲೇ ದೆಹಲಿಯಲ್ಲಿರುವಂತಹ ಕಾಂಗ್ರೆಸ್ನ ಇಂದಿರಾ ಗಾಂಧಿ ಭವನದಲ್ಲಿ 1-to-1 ಮೀಟಿಂಗ್ ಕೂಡ ಆರಂಭ ಆಗಿರೋದು. ಅಂದರೆ ಈ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಮತ್ತು ಅದೇ ರೀತಿಯಾದಂತೆ ವೇಣುಗೋಪಾಲ್, ಸುರ್ಜೇವಾಲಾ ಮತ್ತು ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಮಹತ್ವದ ಮೀಟಿಂಗ್. ಈ ಮೀಟಿಂಗ್ನಲ್ಲಿ ಸಾಕಷ್ಟು ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಎಲ್ಲರೂ ಕೂಡ ಅಂದರೆ ಸುಮಾರು 45ಕ್ಕೂ ಅಧಿಕ ಶಾಸಕರಾಗಿರ್ಬೋದು ಮತ್ತು ಸಚಿವರು ಎಲ್ಲರೂ ಕೂಡ ದೆಹಲಿಯಲ್ಲಿ ಬೀಡುಬಿಟ್ಟಿರುವಂಥದ್ದು. ಎಲ್ಲರೂ ಕೂಡ ಇವತ್ತಿನ ಮೀಟಿಂಗ್ ಏನಾಗುತ್ತೆ ಅಂತ ಕೂಡ ಕಾದು ನೋಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯರು ಕೂಡ ತಮ್ಮ ಆಪ್ತರ ಬರಣರೊಂದಿಗೆ ಏನು ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಮೊದಲೇ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿರುವಂಥದ್ದು. ನಮ್ಮ ಅಜೆಂಡಾ ಏನಾಗಿರಬೇಕು ಮತ್ತು ಎಲ್ಲರ ಅಭಿಪ್ರಾಯ ಕೂಡ ಸಿದ್ದರಾಮಯ್ಯ ಪಡೆದು ಈಗಾಗಲೇ ರಾಹುಲ್ ಗಾಂಧಿ ಜೊತೆ ಚರ್ಚೆಗೆ ಮುಂದಾಗಿರುವಂಥದ್ದು. ಇನ್ನೊಂದು ಕಡೆ ಡಿಕೆಶಿ ಅವರು ಕೂಡ ಅಷ್ಟೇ, ಡಿಕೆ ಸುರೇಶ್ ಸೇರಿದಂತೆ ಹಲವು ನಾಯಕರ ಜೊತೆ ಚರ್ಚೆ ಮಾಡಿ ಈಗಾಗಲೇ ಅಂದರೆ ರಾಹುಲ್ ಗಾಂಧಿ ಜೊತೆ ನಡೆಯುತ್ತಿರುವಂತಹ ಮೀಟಿಂಗ್ನಲ್ಲಿ ಭಾಗಿಯಾಗಿರುವಂಥದ್ದು. ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುವಂತಿರುವಂಥದ್ದು. ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಈಗಾಗಲೇ
ಕಳೆದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಅಧಿಕಾರ ಹಂಚಿಕೆ ಸೂತ್ರ ಕೂಡ ಆಗಿತ್ತು ಮೊದಲೇ ಅಂತ ಕೂಡ ಈಗಾಗಲೇ DKC ಪರ ಇರುವಂತಹ ನಾಯಕರು ಹೇಳ್ತಾ ಇರೋದು. ಇನ್ನೊಂದು ಕಡೆ CM ಸಿದ್ದರಾಮಯ್ಯ ಬಣದ ನಾಯಕರು ಯಾವುದೇ ಕಾರಣಕ್ಕೆ ಅಧಿಕಾರ ಸೂತ್ರ ಆಗಿಲ್ಲ, ಮುಂದಿನ 5 ವರ್ಷಗಳ ಅಂದರೆ ಇನ್ನು ಬಾಕಿ ಉಳಿದಿರುವಂಥ 2 ವರ್ಷಕ್ಕೂ ಕೂಡ ಸಿದ್ದರಾಮಯ್ಯ CM ಆಗಿ ಮುಂದುವರಿತಾರೆ ಅಂತ ಚರ್ಚೆಗಳು ಇದ್ವು. ಆ ಎಲ್ಲವಕ್ಕೂ ಬ್ರೇಕ್ ಆಗಲು ಇವತ್ತು ಮೀಟಿಂಗನ್ನು ಮಾಡ್ತಾ ಇರುವಂಥದ್ದು. ಈ ಮೀಟಿಂಗಲ್ಲಿ ತಮ್ಮದೇ ಆದಂತಹ ಅಜೆಂಡಾಗಳನ್ನು CM ಸಿದ್ದರಾಮಯ್ಯ ಮತ್ತು DKC ಅವರು ಮಂಡಿಸ್ತಾರೆ. ಪ್ರಮುಖವಾಗಿ CM ಸಿದ್ದರಾಮಯ್ಯ ಪ್ರಮುಖ ಅಜೆಂಡಾ ನಾಯಕತ್ವ ಬದಲಾವಣೆ ಬ್ರೇಕ್ ಹಾಕಿ ಸಚಿವ ಸಂಪುಟ ಪುನರಚನೆಗೆ ಅವಕಾಶ ಕೊಡಬೇಕಂತ ಒತ್ತಾಯಿಸಿ ಇವತ್ತು ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಸಾಕಷ್ಟು ಹಿರಿಯ ಶಾಸಕರಿದ್ದಾರೆ ಮತ್ತು ಮೊದಲ ಬಾರಿಗೆ ಆಯ್ಕೆಯಾದಂಥ ಶಾಸಕರು ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಒಂದು ಅವಕಾಶ ಸಿಗಬೇಕು. ಈಗಾಗಲೇ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ, ಇಲ್ಲಿವರೆಗೂ ಕೂಡ ಸಚಿವ ಸಂಪುಟ ಪುನರಚನೆ ಆಗಿಲ್ಲ. ಅದಕ್ಕೆ ಅವಕಾಶ ಕೊಡಿ ಅಂತ ರಾಹುಲ್ ಗಾಂಧಿ ಮುಂದೆ ಒತ್ತಾಯ ಹಾಕುವ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕಡೆ ರಾಜ್ಯಸಭಾ ಟಿಕೆಟ್ ವಿಚಾರವಾಗೂ ಕೂಡ ಚರ್ಚೆ ಆಗುತ್ತೆ. ಆನಂತರ ಪರಿಷತ್ ಚುನಾವಣೆ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕಡೆ DKC ಬಣದ ಅಥವಾ DKC ಅವರ ಪ್ರಬಲ ಅಜೆಂಡಾ ಇರುವಂಥದ್ದು ಇವೆಲ್ಲವಕ್ಕೂ ಮೊದಲೇ ಅಂದರೆ ಸಚಿವ ಸಂಪುಟ ಪುನರಚನೆ ಆಗಿರ್ಬೋದು ಮತ್ತು ರಾಜ್ಯಸಭಾ ಟಿಕೆಟ್ ವಿಚಾರಗೂ ಮೊದಲೇ ಎಲ್ಲವೂ ಕೂಡ ನಾಯಕತ್ವ ಬದಲಾವಣೆ ಆದಮೇಲೆ ಇದೆಲ್ಲ ಚರ್ಚೆ ಆಗಲಿ ಅಂತ ಒತ್ತಾಯ ಹಾಕುವ ಸಾಧ್ಯತೆ ಇರುವಂಥದ್ದು. ನನಗೆ ನಾಯಕತ್ವದ ಬದಲಾವಣೆ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇರುವಂಥದ್ದು. ರಾಹುಲ್ ಗಾಂಧಿ ಜೊತೆ ಎಲ್ಲರೂ ಕೂಡ ಈಗಾಗಲೇ ರಾಹುಲ್ ಗಾಂಧಿ ಜೊತೆ ವೇಣುಗೋಪಾಲ್ ಇದ್ದಾರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆ ಮೀಟಿಂಗ್ನಲ್ಲಿ ಭಾಗಿಯಾಗಿರೋದ್ರಿಂದ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಆ ನಂತರ 1-to-1 ಮೀಟಿಂಗ್ ನಡೆಯುವ ಸಾಧ್ಯತೆ ಇರುತ್ತೆ. ಅಂದರೆ ಈ ಮೀಟಿಂಗ್ ಮುಗಿದ ನಂತರ ಎಲ್ಲರೂ ಒಟ್ಟಿಗೆ ಮೀಟಿಂಗ್ ಮುಗಿದ ನಂತರ ರಾಹುಲ್ ಗಾಂಧಿ ಅವರು ಸಪ್ರೇಟಾಗಿ CM ಸಿದ್ದರಾಮಯ್ಯ ಅವ್ರ ಜೊತೆ ಕೂಡ 1-to-1 ಮೀಟಿಂಗ್ ನಡೆಸುವ ಸಾಧ್ಯತೆ ಇರುವಂಥದ್ದು. ಆಗ ಹೈಕಮಾಂಡ್ ಏನು ಹೇಳಬೇಕು ಅಂದ್ಕೊಂಡಿದೆ ಅವ್ರಿಗೂ ಕೂಡ ತಿಳಿಸುವ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕಡೆ DKC ಅವ್ರ ಜೊತೆ ಕೂಡ 1-to-1 ಮೀಟಿಂಗ್ ಮಾಡಿ ಅವರ ಅಭಿಪ್ರಾಯಗಳು ಕೂಡ ಕೇಳುವಂಥ ಆಗಿರ್ಬೋದು. ಅಂದರೆ ಹೈಕಮಾಂಡ್ ಸೂತ್ರ ಈ ರೀತಿ ಇದೆ, ನೀವೇನು ಹೇಳ್ತೀರಾ ಅಂತ ಕೇಳುವ ಸಾಧ್ಯತೆ ಇರುವಂಥದ್ದು ಸಾಹಿತ್ಯ. ಮಾರುತಿ, ಈಗ ಬಹಳ ಮುಖ್ಯವಾಗಿ ಏನೆಲ್ಲ ಗೊಂದಲಗಳಿದ್ದಾವೆ, ಆ ಒಂದು ಗೊಂದಲದ ಜೊತೆಗೆ GBA ಎಲೆಕ್ಷನ್ ಕೂಡ ಬಹುದೊಡ್ಡ ಸವಾಲಾಗಿದೆ. ಬೈ ಎಲೆಕ್ಷನ್ ಅಲ್ಲಿ ಯಾವ ರೀತಿ ಗೆಲುವನ್ನ ಸಾಧಿಸಿದ್ರು ಅದೇ ರೀತಿ ಈಗ GBAಯಲ್ಲೂ ಕೂಡ ಗೆಲುವನ್ನ ಸಾಧಿಸಬೇಕು ಅಂತಂದ್ರೆ ಮೊದಲಿಗೆ ಈ ಒಂದು ಗೊಂದಲದ ಗೂಡು ಏನಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅದನ್ನ ತಿಳಿಗೊಳಿಸುವ ಸಂದಿಗ್ಧ ಪರಿಸ್ಥಿತಿಗೆ ಈಗ ಹೈಕಮಾಂಡ್ ಸಿಲುಕೊಂಡಿದೆ. ಹಾಗಾಗಿ ಹೈಕಮಾಂಡ್ ನಡೆ ಯಾವ ರೀತಿ ಇರುತ್ತೆ, ಒಂದು ವೇಳೆ ಏನಾದ್ರೂ ಒಂದು ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ತೀರ್ಮಾನವನ್ನ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ವಾಟ್ ನೆಕ್ಸ್ಟ್ ಅಂತ ಸಾಹಿತ್ಯ ಈಗಾಗಲೇ ಏನು ಇವೆಲ್ಲವಕ್ಕೂ ಅಂದರೆ ಕಾಂಗ್ರೆಸ್ನಲ್ಲಿ ಎಲ್ಲೆಲ್ಲ ಮುಂದಿನ ಬೆಳವಣಿಗೆಗಳು ಆಗಬೇಕು ಅಂದರೆ ಈಗ ಎಲ್ಲಿ ಇರುವಂತಹ ಗೊಂದಲಕ್ಕೆ ಪ್ರಮುಖವಾಗಿ ಬ್ರೇಕ್ ಹಾಕಲೇಬೇಕು. ಒಂದು ನಾಯಕತ್ವ ಬದಲಾವಣೆ ಆಗಿರ್ಬೋದು ಅಥವಾ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಬ್ರೇಕ್ ಹಾಕುವ ಸಾಧ್ಯತೆ ಇರೋದು. ಯಾಕೆಂದರೆ ಈಗ ಆದಷ್ಟು ಹೈಕಮಾಂಡ್ ನಾಯಕರು ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡ್ತಾರೆ ಅಂತ ಕೆಲ ನಾಯಕರು ಹೇಳ್ತಿರೋದು. ಯಾಕೆಂದರೆ ನಾಯಕತ್ವ ಬದಲಾವಣೆ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಆದರೆ ಸಚಿವ ಸಂಪುಟ ಪುನರ್ರಚನೆಗೆ ಈಗಾಗಲೇ ಹಿರಿಯ ನಾಯಕರು ಕೂಡ ಕಾದು ಕುಳಿತಿರುವಂಥದ್ದು. ಮತ್ತು ಮೊದಲ ಬಾರಿಗೆ ಆಯ್ಕೆಯಾದಂಥ ಶಾಸಕರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಒತ್ತಡ ಹಾಕಿರೋದು. ಅಂದ್ರೆ ನಾಯಕತ್ವ ಬದಲಾವಣೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಬಟ್ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಒತ್ತಾಯ ಹಾಕಿರೋದ್ರಿಂದ ಬಾಕಿ ಉಳಿದಂಥ 2 ವರ್ಷ ಸರ್ಕಾರ ಸಜಾವಾಗಿ ನಡಿಬೇಕು ಅಂದ್ರೆ ಅವರಿಗೆ ಅವಕಾಶ ಕೊಡುವ ಸಾಧ್ಯತೆ ಇರುವಂಥದ್ದು. ಆದರೆ ಅದಕ್ಕಿಂತ ಮೊದಲೇ DKC ಅವರ ಮನವೊಲಿಸುವ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ DKC ಅವರನ್ನ ಮನವೊಲಿಸಿದ್ರೆ ಮಾತ್ರ ಸಚಿವ ಸಂಪುಟ ಪುನರ್ರಚನೆ ಆಗೋಕ್ಕೂ ಸಾಧ್ಯ ಆಗುವಂಥದ್ದು. ಆ ನಂತರ ಅದರಿಂದಾಗಿಯೇ DKC ಅವರನ್ನು ಕೂಡ ಮನವೊಲಿಸುವ ಪ್ರಯತ್ನ ರಾಹುಲ್ ಗಾಂಧಿ ಅವರು ಮಾಡುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿರುವಂತಹ ಅಜೆಂಡಾ ನೋಡೋದಾದ್ರೆ DCM ಅವರನ್ನ KPCC ಅಧ್ಯಕ್ಷ ಮತ್ತು DCM ಆಗಿ ಮುಂದುವರಿಸಿ ತಾವು DKC ಪರ ಇರುವಂತಹ ಏನು ಶಾಸಕರಿಗೆ ಸಚಿವ ಸ್ಥಾನದಲ್ಲಿ ಸಾಕಷ್ಟು ಅವಕಾಶಗಳನ್ನು ಕೊಟ್ಟು ಸಚಿವ ಸಂಪುಟ ಪುನರಚನೆಗೆ ಅವಕಾಶ ಮಾಡುವ ಸಾಧ್ಯತೆ ಇರುವಂಥದ್ದು. ಯಾಕೆಂದ್ರೆ ಒಂದು ವೇಳೆ ಏಕಾಏಕಿ ಸಿದ್ದರಾಮಯ್ಯ ನಿಲ್ಲಿಸಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣದಿಂದ ಈ ಸೂತ್ರ ಅಣಿಯುವ ಸಾಧ್ಯತೆ ಇರುವಂಥದ್ದು ಸಾಹಿತ್ಯ. ಓಕೆ ಮಾರುತಿ, ಪ್ಲೀಸ್ ಬಿ ಆನ್ ಹೋಲ್ಡ್. ಮಾರುತಿ, ಒಂದು ಅಪ್ಡೇಟ್ ಇದೆ. ದೆಹಲಿಯಲ್ಲೂ ಕೂಡ CM DCM ಈಗ ದೂರ ಸಿದ್ದರಾಮಯ್ಯ ಅಂಡ್ ಟೀಮ್ ನಿಂದ DKC ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ದೆಹಲಿಯಲ್ಲೂ ಕೂಡ CM DCM ದೂರ ಉಳಿದಿದ್ದಾರೆ. ಸಿದ್ದರಾಮಯ್ಯ ಮತ್ತು ಟೀಮ್ ನಿಂದ DKC ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸಹೋದರ ಜೊತೆ ದೆಹಲಿಯಲ್ಲಿ DKC ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಮತ್ತೊಂದೆಡೆ ದೆಹಲಿಗೆ ತೆರಳದ DKC ಬಣ. ರಾಜ್ಯದಲ್ಲೇ ಉಳಿದಿರುವ HC ಬಾಲಕೃಷ್ಣ, ರವಿಕುಮಾರ್, ಇಕ್ಬಾಲ್ ಹುಸೇನ್, ಬಸವರಾಜ್, ಶಿವಗಂಗಾ, DKC ಅಂಡ್ ಟೀಮ್ನ ಮುಂದಿನ ನಡೆಯೇ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ದೆಹಲಿಯಲ್ಲೂ ಕೂಡ ಈಗ CM ಮತ್ತೆ DCM ದೂರ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಮತ್ತು ಟೀಮ್ನಿಂದ DKC ಅವರ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಯಾವ ನಡೆಯನ್ನ ಅನುಸರಿಸ್ತಾರೆ ಅಂತ.
ಮತ್ತೊಂದೆಡೆ ದೆಹಲಿಗೂ ಕೂಡ ಡಿ.ಕೆ.ಶಿ ಬಣದವರು ಹೋಗಿಲ್ಲ. ಆದರೆ ಆಲ್ರೆಡಿ ಸಿದ್ದರಾಮಯ್ಯ ಅವರ ಬಣದವರು ದೆಹಲಿಯಲ್ಲಿ ಠಿಕಾಣಿಯನ್ನ ಹೂಡಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಬಣದವರೇನಿದ್ದಾರೆ ದೂರ ಉಳ್ಕೊಂಡಿದ್ದಾರೆ. ಕೇವಲ ಡಿ.ಕೆ. ಶಿವಕುಮಾರ್ ಅವರು ಅಷ್ಟೇ ಅಲ್ಲ, ಅವರ ಬಣದವರು ಕೂಡ ದೂರ ಉಳ್ಕೊಂಡಿದ್ದಾರೆ. ಎಸ್ ಮಾರುತಿ, ಈಗ ಬಹಳ ಮುಖ್ಯವಾಗಿ ಈಗ ದೆಹಲಿಯಲ್ಲಿದ್ದಾರೆ ಸಿಎಂ ಡಿ.ಸಿ.ಎಂ. ಆದರೆ ಇಬ್ಬರೂ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ದೆಹಲಿಗೆ ಈಗ ಡಿ.ಕೆ. ಶಿವಕುಮಾರ್ ಅವರು ಹೋಗಿದ್ದಾರೆ, ಜೊತೆಗೆ ಸಿಎಂ ಬಣದವರು ಹೋಗಿದ್ದಾರೆ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಣದವರು ಕೂಡ ಹೋಗುವ ಸಾಧ್ಯತೆಗಳಿತ್ತು. ಆದ್ರೆ ಯಾಕೆ ದೂರ ಉಳ್ಕೊಂಡಿದ್ದಾರೆ? ಅವರ ಮುಂದಿನ ನಡೆ ಏನಾಗಿರಬಹುದು ಮಾರುತಿ? ಸಾಹಿತ್ಯ ಈಗಾಗಲೇ ಏನು ಹೈಕಮಾಂಡ್ ನಾಯಕರಿಂದ ಫೋನ್ ಬಂದಾಗಿಂದಲೂ ಕೂಡ ಡಿ.ಸಿ.ಎಂ. ಡಿ.ಕೆ.ಶಿ ಮತ್ತು ಸಿದ್ದರಾಮಯ್ಯರು ಕೂಡ ಅಂತರ ಕಾಯ್ಕೊಂಡಿರುವಂಥದ್ದು. ಅಂದರೆ ನಿನ್ನೆ ಸಿದ್ದರಾಮಯ್ಯರು ತಮ್ಮ ಆಪ್ತ ಸಚಿವರಾದಂತಹ ಪರಮೇಶ್ವರ್ ಆಗಿರ್ಬೋದು, ಎಂ.ಬಿ. ಪಾಟೀಲ್ ಮತ್ತು ಅದೇ ರೀತಿಯಂತ ಏನು ತಮ್ಮ ಪರ ಇರುವಂತಹ ನಾಯಕರು ಸಚಿವರ ಜೊತೆ ನೇರವಾಗಿ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳಿದರೆ ಡಿ.ಕೆ.ಶಿ ಅವರು ಸಪ್ರೇಟಾಗಿ HL ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನೇರವಾಗಿ ದೆಹಲಿಗೆ ತೆರಳಿರುವಂಥ, ಅಂದರೆ ಇಲ್ಲಿಂದಲೇ ಅಂತರ ಕಾಯ್ದುಕೊಳ್ಳುವಂಥ ಸಿದ್ಧತೆಯನ್ನು ಎಲ್ಲರೂ ಮಾಡ್ಕೊಂಡಿರೋಂಥ. ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಒಂದು ಕಡೆ ಸಿದ್ದರಾಮಯ್ಯರ ಪರ ಇರುವಂತಹ ಎಲ್ಲ ನಾಯಕರು ಕೂಡ ದೆಹಲಿಯಲ್ಲಿ ಬಿಟ್ಟಿದ್ರೆ, ಇನ್ನೊಂದು ಕಡೆ ಡಿ.ಕೆ.ಶಿ ಪರ ಇರುವಂಥ ಅಂದರೆ ಶಾಸಕ ಶಿವಗಂಗಾ ಆಗಿರ್ಬೋದು, ಮತ್ತು ರವಿ ಗಣಿಗ ಆಗಿರ್ಬೋದು, ಮತ್ತು ಅವ್ರ ಪರ ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಈ ರೀತಿಯಾದಂಥ ಏನು ಅವ್ರ ಪರವಾಗಿ ಬ್ಯಾಟ್ ಬೀಸ್ತಿದ್ದಂಥ ಶಾಸಕರು ಕೂಡ ಇವತ್ತು ಇಲ್ಲೇ ಬೆಂಗಳೂರಿನಲ್ಲಿ ಉಳಿದಿರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಈಗಾಗಲೇ ಮಾಗಡಿ ಬಾಲಕೃಷ್ಣ ಅವರು ಹೇಳಿರುವಂಥದ್ದು, ಹೈಕಮಾಂಡ್ ಯಾವುದೇ ತೀರ್ಮಾನ ಕೈಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೀವಿ, ಆದರೆ ಡಿ.ಕೆ.ಶಿಗೆ ಒಂದು ಅವಕಾಶ ಕೊಡುವ ಸಾಧ್ಯತೆ ಇರುವಂಥ ಕೂಡ ಅವರು ಹೇಳ್ತಾ ಇರೋಂಥದ್ದು. ಎಲ್ಲ ಒಂದು ಕಡೆ ಇದೆಲ್ಲ ನೋಡಿದ್ರೆ ಸಿದ್ದರಾಮಯ್ಯರ ಪರ ಇರುವಂಥ ನಾಯಕರು ಕೂಡ ಪ್ರತ್ಯೇಕವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡ ಹಾಕುವ ಸಾಧ್ಯತೆ ಇರುವಂಥದ್ದು ಪ್ರಮುಖವಾಗಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಬಾರ್ದು ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಇರುವಂಥದ್ದು. ಇದರಿಂದಾಗಿ ಅವರೆಲ್ಲ ತಮ್ಮ ಆಪ್ತರ ಜೊತೆ ನೇರವಾಗಿ ದೆಹಲಿಗೆ ತೆರಳಿದರೆ, ಡಿ.ಕೆ.ಶಿ ಅವರು ಮಾತ್ರ ಡಿ.ಕೆ. ಸುರೇಶ್ ಜೊತೆ ಮಾತ್ರ ದೆಹಲಿಗೆ ಹೋಗಿರುವಂಥದ್ದು. ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಆದರೆ ಹೈಕಮಾಂಡ್ ನಾಯಕರು ಯಾವ ರೀತಿ ಇವರಿಬ್ಬರ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ತಾರೆ ಎಂಬುದು ಕೂಡ ಕಾದು ನೋಡಬೇಕು. ಈಗಾಗಲೇ ಸಚಿವ ಸಂಪುಟ ಪುನರಚನೆಯೋ ಅಥವಾ ಅಧಿಕಾರ ಹಂಚಿಕೆ ವಿಕೇಂದ್ರೀಕರಣ ಅದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಹೈಕಮಾಂಡ್ ಯಾವ ಸೂತ್ರ ಅಣಿಯುತ್ತೆ, ಯಾರನ್ನೆಲ್ಲ ಮನವೊಲಿಸುವ ಪ್ರಯತ್ನ ಹೈಕಮಾಂಡ್ ಮಾಡುತ್ತೆ ಎಂಬುದು ಕೂಡ ಕಾದು ನೋಡಬೇಕು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.